Hey guys, welcome or welcome back to my YouTube channel. ಸೊ ಇವತ್ತೇನು ರೆಸಿಪಿ ಮಾಡ್ತಿದ್ದೀನಿ ಅಂದರೆ ಕಡುಬು ಮಾಡ್ತಿದ್ದೀನಿ. ಕಡುಬಿಗೆ ಬೇಕಾಗಿರೋದು ಫಸ್ಟು ಈ ಲೋಟ ತೋರಿಸ್ತಿದ್ದೀನಲ್ಲ, ಈ ಲೋಟದಲ್ಲಿ ನಾನು 1 ಲೋಟ ರವೆ ತೊಗೊಂಡಿದ್ದೀನಿ. ನಮಗೆ ಇಂಡಿಯಾದಲ್ಲಿ ವಿಜಯ ರವೆ ಅಂತ ಏನೋ ಸಿಗುತ್ತೆ, ಅದು ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಇಡ್ಲಿ ರವೆ ಇರುತ್ತಲ್ಲ, ಇಡ್ಲಿ ರವೆ ಯೂಸ್ ಮಾಡ್ಬೋದು. ಒಟ್ಟಿನಲ್ಲಿ ಅಕ್ಕಿ ರವೆ. ಫಸ್ಟು ನಾನು ರವಾನ ಈ ಥರ ಹುರ್ಕೋಬೇಕು. ಇದು ಫುಲ್ಲು ಸ್ವಲ್ಪ ಬಿಸಿ ಆಗೋ ತನಕ ಹುರಿಯೋಣ. ಇದನ್ನು ಒಬ್ಬೊಬ್ಬರು ಒಂದೊಂದು ಹೆಸರಲ್ಲಿ ಕರೀತಾರೆ. ಸ್ವಲ್ಪ ಮೇಲೆ ಇದನ್ನು ಎಣ್ಣೆ ಹಾಕ್ಕೊಂಡು ಹುರಿಯೋಣ. ಒಬ್ಬೊಬ್ಬರು ಒಂದೊಂದು ಹೆಸರು ಅಂದರೆ ಒಬ್ಬೊಬ್ಬರು ಬಟ್ಲು ಕಡುಬು ಅಂತಾರೆ, ಒಬ್ಬೊಬ್ಬರು ಅಕ್ಕಿ ಕಡುಬು ಅಂತಾರೆ, ಒಬ್ಬೊಬ್ಬರು ಅಕ್ಕಿ ನುಚ್ಚು ಕಡುಬು ಅಂತಾರೆ, ಒಬ್ಬೊಬ್ಬರು ಒಂದೊಂದು ಕರೀತಾರೆ. ನಿಮ್ಮ ಕಡೆ ಏನಂತಾರೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋನ ಕೊನೆ ತನಕ ನೋಡಿ, ನೀವು ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ಕಡುಬು ಜೊತೆಗೆ ನೀವು ಕೊಬ್ಬರಿ ಚಟ್ನಿ, ಇಲ್ಲಾಂದರೆ ಖಾರದ ಚಟ್ನಿ, ಇಲ್ಲ ಈ ನಾರ್ತ್ ಕರ್ನಾಟಕ ಸೈಡಲ್ಲಿ ಗೊಡ್ಖಾರ ಅಂತ ಕರೀತಾರೆ, ಆ ಖಾರದ ಚಟ್ನಿ ಯಾವುದ್ರ ಜೊತೆನಾದ್ರು ನೀವು ಮ್ಯಾಚ್ ಮಾಡ್ಬೋದು. ಎಲ್ಲದೂ ಚೆನ್ನಾಗಾಗುತ್ತೆ ಇದ್ರ ಜೊತೆ. ಸೊ ಇವಾಗಿದು ಆಗಿದೆ. ಆ್ಯಂಡ್ ಹಿಂಗೆ ಹುರಿದಾದ್ಮೇಲೆ ಇದನ್ನ ಒಂದು ಪ್ಲೇಟಿಗೆ ತೆಕ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಇದು ಪ್ರೊಸೀಜರ್ ಒಂಥರ ಸೇಮ್ ಉಪ್ಪಿಟ್ಟು ಥರ ಅನಿಸುತ್ತೆ. ಆ್ಯಕ್ಚುಲಿ ಇದು ಸ್ವಲ್ಪ ಉಪ್ಪಿಟ್ಟು ಥರನೇ ಮಾಡೋದು, ಸ್ವಲ್ಪ ಡಿಫ್ರೆಂಟ್ ಇದೆ ಅಷ್ಟೇ. ಇವಾಗ ಇದಾಯ್ತಲ್ಲ, ಈಗ ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಫಸ್ಟು 1-2 ಸ್ಪೂನ್ ಎಣ್ಣೆ ಕಾದ ತಕ್ಷಣ ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ಚಟಪಟ ಅಂದ ತಕ್ಷಣ, ಎಣ್ಣೆ ಕಾದಿದೆ ಇವಾಗ, ಸಾಸಿವೆ ಚಟಪಟ ಅಂದ ತಕ್ಷಣ ಸ್ವಲ್ಪ ಜೀರಿಗೆ ಹಾಕೋಣ. ಹಾಗೆ ಸ್ವಲ್ಪ ಉದ್ದಿನಬೇಳೆ, ಹಾಗೆ ಕಡಲೆಬೇಳೆ. ನಾರ್ಮಲ್ ಒಗ್ಗರಣೆ ಹಾಕೋ ಥರನೇ, ಉಪ್ಪಿಟ್ಟಿಗೆ ಹೇಗೆ ಒಗ್ಗರಣೆ ಹಾಕ್ತೀವಲ್ಲ ಹಾಗೆ. ಈಗ ನೆಕ್ಸ್ಟು ಸಣ್ಣದಾಗಿ ಕಟ್ ಮಾಡಿರೋಂಥ ಮೆಣಸಿನ್ಕಾಯಿ ಹಾಕೋಣ. ಮೆಣಸಿನ್ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಆಗಲಿ, ಸ್ವಲ್ಪ ಹಾಗೆ ಕೈ ಆಡಿಸಿ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ ತಕ್ಷಣ ನಾವು ಮತ್ತೆ ನೀರು ಹಾಕೋಣ. ಆ್ಯಂಡ್ ಇದು ಜಾಸ್ತಿ ನೀರು ಆಗಬಾರ್ದು, ಜಾಸ್ತಿ ಗಟ್ಟಿನೂ ಆಗಬಾರ್ದು, ಆ ಹದದಲ್ಲಿ ಮಾಡಬೇಕು. ಇವಾಗ ನಾನು 1 ಗ್ಲಾಸ್ ತೊಗೊಂಡಿದ್ದೀನಲ್ಲ, 1 ಗ್ಲಾಸ್ ರವೆಗೆ ನಾನು 1.5 ನೀರು ಹಾಕ್ತಿದ್ದೀನಿ ಈಗ. ಸೊ ಸ್ವಲ್ಪ ಮೆತ್ತಗೆ ಆಗಿತ್ತು, ನೀವು ನೋಡಿ. ಅಂದರೆ ಈ ರವಾನೇ ಬೇರೆ ಇರೋದು, ಬಟ್ ನಿಮಗೆ ಇಂಡಿಯಾದಲ್ಲಿ ಸಿಗೋ ರವಾನೇ ಬೇರೆ. ಸೊ ನೋಡಿ ಹಾಕ್ಕೊಳ್ಳಿ. ಜಾಸ್ತಿ ನೀರಾದರೆ ಉಂಡೆ ಮಾಡೋಕ್ಕಾಗಲ್ಲ. ನೀರು ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ 1 ಸ್ಪೂನ್ ಉಪ್ಪು ಹಾಕಿದೆ. ಆ್ಯಂಡ್ ಇದು ಕುದಿ ಬರೋಕ್ಕೆ ಬಿಡೋಣ. ಕುದಿ ಬಂದ ತಕ್ಷಣ ರವೆ ಆ್ಯಡ್ ಮಾಡೋಣ. ಆ್ಯಂಡ್ ರವೆ ಹಾಕಬೇಕಾದ್ರೆ ಫ್ಲೇಮ್ ಸಣ್ಣ ಇಟ್ಕೊಂಡು ನೀವು ಸ್ಟಿರ್ ಮಾಡ್ತಾನೆ ಇರಿ. ನಿಧಾನಕ್ಕೆ ರವೆ ಹಾಕಿ, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಇವಾಗ ಇದು ಫುಲ್ ಜೋರು ಕುದೀತಾ ಐತೆ. ನಾನಿವಾಗ ಫ್ಲೇಮ್ ಲೋ, ಯಾವುದೇ ಆಗಲಿ ನೀವು ಈ ಥರ ಗಂಟಾಗದೇ ಇರೋ ಥರ ಮಾಡಬೇಕು ಅಂದರೆ ಅದು ಒಂದು ಟ್ರಿಕ್ಸು. ನೀವು ಫ್ಲೇಮ್ ಲೋ ಅಲ್ಲಿ ಇಟ್ಕೊಂಡು ಹಾಕಿದರೆ ಗಂಟು ಆಗಲ್ಲ, ಇಲ್ಲಾಂದರೆ ಬೇಗ ಗಂಟಾಗ್ಬಿಡುತ್ತೆ. ಬೇಗ ಸ್ಟಿರ್ ಮಾಡಬೇಕಿದ್ನ, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ರವೆ ಅಲ್ಲ, ಗಂಟಾಗ್ಬಿಡುತ್ತೆ. ಸೊ ಇವಾಗ ರವೆ ಹಾಕಿ ಸ್ವಲ್ಪ ಸ್ಟಿರ್ ಮಾಡಿ, ಇದು ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಅದು ಒಳಗಡೆ ಬೇಯೋ ತನಕ ನೀವು ಲೋ ಫ್ಲೇಮಲ್ಲೇ ಬೇಯಿಸ್ಬೋದು. ಎಲ್ಲೂ ಗಾಳಿ ಹೋಗದೆ ಇರೋ ಥರ ಕ್ಲೋಸ್ ಮಾಡಿ 1 to 3 ಮಿನಿಟ್ಸ್ ಬಿಟ್ಟ ಮೇಲೆ ನಾನು ತೆಗೆದೆ. ಇವಾಗ ನೋಡಿ ಇಷ್ಟು ಗಟ್ಟಿಯಾಗಿದೆ. ಇಷ್ಟು ಗಟ್ಟಿಯಾಗಿದ್ರೂ ಸಾಕು. ಅಕಸ್ಮಾತ್ ನಿಮಗೆ ನೀರು ಆಗಿಬಿಡ್ತು ಅಂತ ಅಂದರೆ ನೀವು ಸ್ವಲ್ಪ ಅಕ್ಕಿ ಹಿಟ್ಟು ಆ್ಯಡ್ ಮಾಡಿ ಕಲಸಿ ಈ ಥರ ಉಂಡೆ ಮಾಡ್ಬೋದು. ನಾನಿಲ್ಲಿ ಈ ಥರ ಉಂಡೆ ಮಾಡಿಟ್ಟಿದ್ದೀನಿ. ನಿಮ್ಗೇನಾದ್ರು ಬಟ್ಲು ಥರ ಬೇಕು ಅಂದರೆ ಬಟ್ಲು ಥರ ಶೇಪಲ್ಲಿ ಮಾಡ್ಬೋದು, ಇಲ್ಲ ಚಿಕ್ಕ ಬಿಲ್ಲೆ ಥರ ಬೇಕಂದರೆ ಬಿಲ್ಲೆ ಥರ ಮಾಡ್ಬೋದು. ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಮಾಡಿದರೆ ಆಯಿತು. ಅದನ್ನೇ ಎಲ್ಲರೂ ಕರೆಯೋದು ಬಿಲ್ಗಡುಬು, ಬಟ್ಲು ಕಡುಬು ಅಂತೆಲ್ಲ ಹೇಳಿ. ಸೊ ಇವಾಗಿದು ಇಟ್ಟಿದ್ದೀನಿ, ಎಲ್ಲೂ ಗಾಳಿ ಹೋಗದೆ ಇರೋ ಥರ ಇಟ್ಟಿದ್ದೀನಿ. ಇವಾಗ ಓಪನ್ ಮಾಡೋಣ. 5 ಮಿನಿಟ್ಸ್ ಆಯಿತು. ಸೇಮ್ ನಾವು ಇಡ್ಲಿ ಬೇಯಿಸಿರೋ ಥರನೇ ಬೇಯಿಸೋದು. ನೋಡಿ ಈ ಥರ ಬಂದಿದೆ. ಇದ್ರ ಜೊತೆ ಕೊಬ್ಬರಿ ಚಟ್ನಿ ಜೊತೆ ತಿಂದರೆ ಸಕ್ಕತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬೈ, ಸಿ ಯು.